ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ಹಿಮಾಲಯನ್ ಬಿಟ್ಬಿಟ್ಟು ಸ್ಕೂಟರ್ ಜೊತೆಗೆ ಏನು ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ? ಸೊ ಕಾಲು ಏಟಾಗ್ಬಿಟ್ಟಿದೆ, ಹಾಗಾಗಿ ಬೈಕಿಂದ ಸ್ಕೂಟರ್ಗೆ ಶಾರ್ಟ್ ಟರ್ಮ್ ಶಿಫ್ಟ್ ಆಗಿದ್ದೀನಿ. ಸೊ ಇದು ಬಂದು ಓಲಾ S1 Pro ಫಸ್ಟ್ ಜನ್ರೇಷನ್, ಇದು ಸೆಕೆಂಡ್ ಅಲ್ಲ. ಸೊ ಹೇಗೆ ಅದು ಅಂತ ಕಂಡುಹಿಡಿಯೋದು ಅಂತಲೂ ಹೇಳ್ತೀನಿ. ಸೊ ಬೇಸಿಕ್ಲಿ ಬಂದು ಇದು ಓನ್ಡ್ ವೆಹಿಕಲ್, ಸೊ ಬೇರೆಯವ್ರದ್ದಲ್ಲ, ನನ್ನದೇ. ಇದು ನನ್ನ ಫಾದರ್ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತೀನಿ. ಸೊ ಐ ಆಮ್ ಅ ಕಸ್ಟಮರ್ ಅಂತ ಹೇಳ್ಬೋದು. ಸೊ ಒಂಥರ ರಿವ್ಯೂ ಕೂಡ ಆಗಿರುತ್ತೆ ಈ ವಿಡಿಯೋ. ಸೊ ಬೇಸಿಕ್ಲಿ ಬಂದು ಬ್ಯಾಕ್ ಸೈಡ್ ರ್ಯಾಪ್ ಗ್ರಿಲ್ಸ್ ನೋಡ್ಬೋದು. ಸೊ ಅದು ಹಾಫ್ ಇದೆ, ಸೊ ಒಂದು ಕಂಟಿನ್ಯೂಷನ್ ಇಲ್ಲ. ಸೊ ಹಾಗಾಗಿ ಇದು ಫಸ್ಟ್ ಜನ್ರೇಷನ್. ಹಾಗೆ ಜೊತೆಗೆ ಸಿಂಗಲ್ ಸೈಡ್ ಏನೋ ಸ್ವಿಂಗಮ್ ಅಂತಾರೆ, ಬಟ್ ಸ್ಕೂಟರ್ಗೆ ಏನಂತಾರೆ ಗೊತ್ತಿಲ್ಲ. ಸೊ ಒನ್ ಸೈಡೆಡ್ ಇದು, ಫ್ರಂಟು ಬ್ಯಾಕ್ ಎರಡೂ. ಹಾಗಾಗಿ ಇದರಿಂದನೂ ಗೊತ್ತಾಗುತ್ತೆ ಇದು ಫಸ್ಟ್ ಜನ್ರೇಷನ್ ಅಂತ. ಸೊ ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕ್ ಯಾಕೆ, ಏನಿದು ಬೈಕಿಂದ ಎಲೆಕ್ಟ್ರಿಕ್ ಯಾರು ತೊಗೊತಾರೆ ಎಲ್ಲ ತುಂಬ ಜನ ಮಾತಾಡ್ತಾರೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ನೋಡಿ, ಫಸ್ಟು ಪ್ರಾಕ್ಟಿಕಲಿಟಿ ನೋಡಬೇಕು. ಆಗಿನ ಕಾಲದಲ್ಲಿ ಡೀಸೆಲ್ ಬುಲೆಟ್ಸ್ ಇತ್ತು, ಡೀಸೆಲ್ ಗಾಡಿಗಳು ಇತ್ತು. ಸೊ ಎವಲ್ಯೂಷನ್ ಆಗ್ತಾಯಿದೆ. ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತೂ ಅಲ್ಲ, ಅದಂತೂ ಹೇಳ್ಬಿಡ್ತೀನಿ. ಏನು ನಿಮ್ಮ ಪೆಟ್ರೋಲ್ ವೆಹಿಕಲ್ಸ್ ಏನು ಇದು ಮಾಡುತ್ತೆ, ಸೊ ಬೇಸಿಕ್ಲಿ ಎಮಿಟ್ ಮಾಡುತ್ತೆ ಪೊಲ್ಯೂಷನು, ಅಷ್ಟು ಆಲ್ರೆಡಿ ಇದು ಆಗ್ಬಿಟ್ಟಿರುತ್ತೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೇ. ಓಕೆ, ಸೊ ಫಸ್ಟ್ ಆಫ್ ಆಲ್ ವೆಹಿಕಲ್ ಬಗ್ಗೆ ಹೇಳಬೇಕು ಅಂತಂದರೆ, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಬಿಕಾಸ್ ಇದು ಸಮ್ ಯುರೋಪಿಯನ್ ಬ್ರ್ಯಾಂಡು. ಸೊ ಅದನ್ನು ಓಲಾದವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ನನಗೆ ಫಸ್ಟ್ ಜನ್ರೇಷನ್ ತುಂಬ ಇಷ್ಟ ಸೆಕೆಂಡ್ಗಿಂತ. ಯಾಕೆ ಅಂತಂದರೆ, ಸೊ ನೋಡ್ಬೋದು ವೀಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಲುಕ್ಕು ತುಂಬ ಚೆನ್ನಾಗಿದೆ. ಆಮೇಲೆ ಹಿಂಗಡೆ ಗ್ರ್ಯಾಬ್ ಬಂದು ಈ ಥರ ಕೊಟ್ಟಿದ್ದಾರೆ. ಸೊ ಇಟ್ ಗೋಸ್ ವಿತ್ ದ ಡಿಸೈನ್ ಅಲ್ವಾ. ಸೊ ಆಮೇಲೆ ತುಂಬ ಫ್ಲಾಸ್ ಕೂಡ ಇದೆ, ಜೊತೆಗೆ ಅಡಿಷ್ನಲ್ ಆಕ್ಸೆಸರೀಸ್ ಕೂಡ ಹಾಕ್ಸಿದ್ದೀವಿ. ಓಕೆ, ಸೊ ವೆಹಿಕಲ್ ನೋಡ್ಬೋದು, ಕಲರ್ ನಂಗೆ ತುಂಬ ಚೆನ್ನಾಗಿದೆ. ಸೊ ಪ್ರಾಬ್ಲಮ್ ಏನಂತಂದರೆ, ಈ ವೆಹಿಕಲಲ್ಲಿ ಗ್ಯಾಪ್ಸ್ಗಳೇನಿದೆ ಪ್ಯಾನಲ್ ಟು ಪ್ಯಾನಲ್ಲು ತುಂಬ ಕ್ಲೋಸ್ ಕೊಟ್ಟಿದ್ದಾರೆ, ನೋಡ್ಬೋದು ತುಂಬ ಕ್ಲೋಸ್ ಇದೆ ಪ್ಯಾನಲ್ ಗ್ಯಾಪ್ಸು. ಸೊ ಹಾಗಾಗಿ ನೀವು ಬಂಪ್ಸಲ್ಲಿ ಏನಾದ್ರು ಬಿಡ್ತೀರಾ ಅಂತಂದರೆ, ವೆಹಿಕಲ್ನ ಹಂಪ್ಸಲ್ಲಿ ಅಥವಾ ಗುಂಡಿಲಿ ಏನಾದ್ರು ಬಿಡ್ತೀರಾ ಅಂತಂದರೆ, ಅದು ಟಚ್ ಆಗಿ ಕ್ರ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ನಂದು ಆಲ್ರೆಡಿ ಕ್ರ್ಯಾಕ್ ಆಗಿತ್ತು, ಆಮೇಲೆ ಅವರು ರೀಪ್ಲೇಸ್ ಮಾಡಿಕೊಟ್ಟಿದ್ದಾರೆ. ಸೊ ಓಲಾದವರು ನನಗೆ ಆಫ್ಟರ್ ಸೇಲ್ಸ್ ಸರ್ವಿಸ್ಸು ನನಗೆ ಚೆನ್ನಾಗಿದೆ. ಬೇರೆಯವ್ರು ಹೇಳೋ ರೀತಿ ತುಂಬ ಪ್ರಾಬ್ಲಮ್ಸ್ ಬಂದಿದೆ ಬೇರೆಯವ್ರಿಗೆ. ಸೊ ಅವರವರು ರಿಲೇಷನ್ಶಿಪ್ ಮೇಂಟೈನ್ ಮಾಡೋ ರೀತಿ. ಸೊ ನಾನು ಸರ್ವಿಸ್ ಸೆಂಟರ್ ಜೊತೆಗೆ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅವರು ಏನೇ ರಿಕ್ವೆಸ್ಟ್ ಮಾಡಿದ್ರು, ಅವ್ರೇನು ಕೇಳ್ಕೊಂಡ್ರು ಅದಕ್ಕೆ ನಾನು ಕಂಪ್ಲೈ ಆಗಿದ್ದೀನಿ. ಹಾಗಾಗಿ ನನಗೆ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಹೇಳಬೇಕು, ಲೈಟ್ಸ್ ಮಾತ್ರ ತುಂಬ ಬ್ರೈಟ್ ಇದೆ. ಈವನ್ ಕಾರ್ ಅವ್ರಿಗೂ ಬ್ಲೈಂಡ್ ಮಾಡಿಬಿಡುತ್ತೆ ಏನಾದರೂ ನಾನು ಹೈ ಬೀಮ್ ಹಾಕಿದ್ರೆ, ಆ ರೀತಿ ಇದೆ. ಸೊ 2 ಪ್ರೊಜೆಕ್ಟರ್ ಲೈಟ್ಸ್ ಕೊಡ್ತಾರೆ, ಸೊ ನೋಡ್ಬೋದು ನೀವು. ಓಕೆನಾ. ಸೊ 2 ಪ್ರೊಜೆಕ್ಟರ್ ಲೈಟ್ ಇರುತ್ತೆ. ಆಮೇಲೆ ಬಂದು ಇದು DRL ಕೂಡ ಇದೆ. ಸೊ ಇದು ಡೇ ಟೈಮ್ ರನ್ನಿಂಗ್ ಲೈಟು. ಆದಷ್ಟು ಜಾಸ್ತಿ ನಾನು ಯೂಸ್ ಮಾಡಲ್ಲ. ಸೊ ಟಯರ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಓಕೆ, ಸೊ ವೆಹಿಕಲ್ ಬಂದು ಕ್ಲೇಮ್ಡ್ ರೇಂಜ್ ಬಂದು 135, 140 ಅಲ್ಲಿ ತೋರಿಸೋ ರೀತಿ 100ಗೆ. ಬಟ್ ಯೂಶ್ವಲಿ ಓಡಿಸೋದ್ರ ಮೇಲೆ ಹೋಗುತ್ತೆ, ಆಮೇಲೆ ನಿಮ್ಮ ವೆಯ್ಟ್ ಮೇಲೆ ಹೋಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ದು. ಓಕೆನಾ. ಸೊ ನೀವೇನಾದರೂ ಒಂದು 75 ಕಿಲೋಸ್ ಇದ್ದೀರಾ ಅಂತಂದರೆ 110 ಸಿಗುತ್ತೆ ನಿಮಗೆ. ಅವ್ರು ಹೇಳೋ ರೀತಿಯೆಲ್ಲ ಸಿಗೋಲ್ಲ. ಸೊ ನನಗೆ ಬಂದು ಇವಾಗ ಆಲ್ಮೋಸ್ಟು 100 ಸಿಗ್ತಾಯಿದೆ, 100ಗಿಂತ ಕಡಿಮೆನೇ. ಬಟ್ ಡೈಲಿ ಕಮ್ಯೂಟಿಂಗಿಗೆ ವರ್ಕ್ ಆಗುತ್ತೆ. ರಾತ್ರಿ ಚಾರ್ಜ್ ಮಾಡೋದು, ಇಲ್ಲ ಅಲ್ಲಿ ಮಾರ್ನಿಂಗ್ ಚಾರ್ಜ್ ಮಾಡೋದು, 2 ಡೇಸ್ ಒನ್ಸ್ ಚಾರ್ಜ್ ಮಾಡಿಕೊಂಡ್ರೆ ವರ್ಕ್ ಆಗ್ತಿದೆ. ಸೊ ವೆಹಿಕಲಲ್ಲಿ ಪ್ರಾಬ್ಲಮ್ ಏನಂತಂದರೆ, ನೋಡಿ, ಒಂದು ಡಿಸಿಪ್ಲಿನ್ ಇಟ್ಕೋಬೇಕಾಗತ್ತೆ ಎವ್ರಿ ಡೇ ಚಾರ್ಜ್ ಮಾಡೋದು. ಬೆಳಗ್ಗೆ ಎದ್ಬಿಟ್ಟು ಆನ್ ದ ವೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ ಅಂದರೆ ಆಗೋಲ್ಲ ಈ ವೆಹಿಕಲ್ನಲ್ಲಿ. ಸೊ ನೀವು ಚಾರ್ಜ್ ಮಾಡಲೇಬೇಕು. ಸೊ ಇದರಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಬಗ್ಗೆ ಹೋಗೋಣ. ಗುಡ್ ಥಿಂಗ್ಸ್ ಏನಪ್ಪ ಅಂತಂದರೆ, ಈ ವೆಹಿಕಲಲ್ಲಿ ಇದನ್ನು ಕಂಪ್ಲೀಟ್ಲಿ ನೀವು ಮೊಬೈಲಲ್ಲಿ ಕಂಟ್ರೋಲ್ ಮಾಡಿ ಚೆಕ್ ಮಾಡ್ಕೋಬೋದು. ಈಗ OS 4 ಬಂದಿದೆ. OS 4ಅಲ್ಲಿ ನಾವು ವೆಹಿಕಲ್ ಎಲ್ಲಿದೆ, ಎಷ್ಟು ದೂರ ಇದೆ, ಎಲ್ಲಿ ನಿಂತಿದೆ ಅದೆಲ್ಲ ನೋಡ್ಬೋದು. ಲಾಕ್ ಆಗಿದೆಯಾ, ಮೂವಿಂಗಲ್ಲಿದೆಯಾ ಎಲ್ಲ ನೋಡ್ಬೋದು. ಕೀ ಶೇರಿಂಗ್ ಇದೆ. ಆಮೇಲೆ ಬಂದು
ಡಿಸ್ಪ್ಲೇ ಕೊಡ್ತಾರೆ, ಆಲ್ಮೋಸ್ಟ್ 8 ಇಂಚಸ್ ಡಿಸ್ಪ್ಲೇ ಇದು. ಸೊ ಇದೇನಂತಂದರೆ ಇದಕ್ಕೊಂದು ಪ್ರೊಟೆಕ್ಷನ್ ಹಾಕ್ಸ್ಕೋಬೇಕು. ನಾನು ಹಾಕ್ಸ್ಕೊಂಡಿದ್ದೀನಿ, ಇಲ್ಲ ಸ್ಕ್ರ್ಯಾಚ್ ಆಗಿಬಿಡುತ್ತೆ ತುಂಬ. ಸೊ ಇದು ಟಚ್ ಸ್ಕ್ರೀನು, ಸೊ ಪ್ರೊಟೆಕ್ಷನ್ ಬೇಕಾಗುತ್ತೆ. ಆಮೇಲೆ ಬಂದು 4 ರೈಡ್ ಮೋಡ್ಸು. ಎಕೋ ನಾನು ಯೂಸ್ ಮಾಡಲ್ಲ, ಸೊ ಮರ್ತೋಗ್ಬಿಟ್ಟಿದ್ದೀನಿ. ನಾರ್ಮಲ್ ಎಕೋ, ನಾರ್ಮಲ್ಲು, ಫಾಸ್ಟ್, ಸ್ಪೀಡು, ಹೈಪರ್. ಸೊ ಆಕ್ಸಿಲರೇಷನ್ ಮಾತ್ರ ತುಂಬ ಚೆನ್ನಾಗಿದೆ, ಬೆಟರ್ ದ್ಯಾನ್ ಎನಿ ಎಲೆಕ್ಟ್ರಿಕ್ ವೆಹಿಕಲ್ ಇನ್ ದ ಸೆಗ್ಮೆಂಟ್. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾವುದಿದೆ ಸೆಗ್ಮೆಂಟಲ್ಲಿ, ಅದು ಎಲ್ಲದಕ್ಕಿಂತ ಇದು ಬೆಟರ್ ಇದೆ. ಆಮೇಲೆ ಈ ಜನ್ರೇಷನ್ 1 ಏನಂತಂದರೆ, ಸೊ ನೀವು ನೋಡ್ಬೋದು ಹಂಪಿದೆ. ಸೊ ಸಿಲಿಂಡರ್ ಏನೇ ಇಟ್ಕೋತೀರಾ, ಎನಿಥಿಂಗ್ ನಾರ್ಮಲ್ ಸಮ್ ಬ್ಯಾಗ್ ಇಡ್ತೀರಾ ಅಂತಂದ್ರೂ ಅದು ನೀಟಾಗಿ ಕುತ್ಕೊಳ್ಳೋಲ್ಲ. ಬಿಕಾಸ್ ಏನಂತಂದರೆ ಕೆಳಗೆ ವೈರಿಂಗ್ ಮತ್ತು ಏನೋ ಬ್ಯಾಟ್ರೀಸ್ ಹೋಗಿದೆ. ಸೊ ಹಾಗಾಗಿ ಸೊ ಸ್ಪೀಕರ್ಸ್ ಇದೆ, ಎಷ್ಟೇ ವಾಟರ್ ವಾಶ್ ಮಾಡಿ ಮಳೆ ನಿಂತಿದ್ರು ಏನೂ ಆಗಿಲ್ಲ. 2 ಸ್ಪೀಕರ್ ಸಿಗುತ್ತೆ, ಓಕೆನಾ. ಮೈಕ್ ಇದೆ ಮುಂದೆ, ಕಾಲ್ನ ನೀವು ಆನ್ಸರ್ ಮಾಡಿ ಮಾತಾಡ್ಬೋದು. ಸೊ ಕಾಲ್ನ ಆನ್ಸರ್ ಮಾಡಿ ಮಾತಾಡ್ಬೋದು. ಬಟ್ ನಾನೇನು ಯೂಸ್ ಮಾಡಿಲ್ಲ, ಅದನ್ನ ಕನೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಸ್ಟೋರೇಜ್ ಮಾತ್ರ ತುಂಬ ಸಿಗುತ್ತೆ, 85 ಲೀಟರ್ಸ್ ಸ್ಟೋರೇಜ್ ಸಿಗುತ್ತೆ. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದು ಹೀಗೆ ಬ್ಯಾಕ್ ಸೈಡ್ ಇದೆ, ಇದಕ್ಕೇನು ಲಾಕ್ ಇಲ್ಲ, ಅದೊಂದೇ ಪ್ರಾಬ್ಲಮ್. ಬಟ್ ನಮ್ಮ ಮನೆ ಹತ್ರ ಯಾವುದೂ ಮೊದಲಿಲ್ಲ, ಸೊ ಅದನ್ನ ಎವ್ರಿ ಡೇ ಪ್ರೆಸ್ ಮಾಡಿ ಓಪನ್ ಮಾಡಲಿಕ್ಕೆ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಬಂದು 6 hours ತೊಗೊಳುತ್ತೆ, ಓಕೆನಾ. ಚಾರ್ಜಿಂಗ್ ಟೈಮ್ ಬಂದು 6 hours ತೊಗೊಳುತ್ತೆ. ಸೊ 6 ಹವರ್ಸಲ್ಲಿ ನೀವು ಏನಂತಂದರೆ ರಾತ್ರಿನೇ ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ ಹೊತ್ತು 6 ಗಂಟೆಗೆ ಟೈಮ್ ಯಾರಿಗೂ ಇರೋಲ್ಲ ಚಾರ್ಜ್ ಮಾಡಲಿಕ್ಕೆ, ಓಕೆ. ಸೊ ವೆಲ್ ಮ್ಯಾನೇಜ್ಡ್ ಬಾಡಿ, ಅಂದರೆ ಎಲ್ಲ ಥಿಂಕ್ ಮಾಡಿದ್ದಾರೆ. ಬಟ್ ಇಂಡಿಯನ್ ರೋಡ್ಸಿಗೆ ಸ್ವಲ್ಪ ನಾಟ್ ಸೂಟೇಬಲ್ ಅಂತ ನಾನು ಹೇಳ್ತೀನಿ. ಬ್ಯಾಡ್ ಥಿಂಗ್ಸ್ ಏನಂತಂದರೆ, ಸೊ ಇದು ಬಂದು ಚಾಸಿ ಬಂದು ಇದು ಏನು ಯಾವ್ದ್ರ ಮೇಲೆ ಕೂತಿದೆ, ಅದು ಫೈಬರ್ ಚಾಸಿ ಮೇಲೆ ಕೂತಿದೆ. ಸೊ ಇದನ್ನ ಜಾಸ್ತಿ ಟಿಯೋ ಆ್ಯಕ್ಟಿವ್ ಹತ್ರ ಎತ್ತಾಡೋಕ್ಕಾಗಲ್ಲ, ಮುಂದೆ ಹೋಗ್ಬಿಡುತ್ತೆ. ಸೊ ಅದನ್ನು ಕೇರ್ಫುಲ್ಲಾಗಿ ತೊಗೊಬೇಕು. ಆಮೇಲೆ ಬಂದು ಸೈಡು ಲಿಫ್ಟ್ ಫುಟ್ ರೆಸ್ಟ್ ಎಲ್ಲ ನಾನೇ ಹಾಕ್ಸಿರೋದು, ಸೆಂಟರ್ ಸ್ಟ್ಯಾಂಡು ನಾವೇ ಹಾಕ್ಸಿರೋದು. ಬಿಕಾಸ್ ಅದು ಬರೋಲ್ಲ ವೆಹಿಕಲ್ ಜೊತೆಗೆ. ಆಮೇಲೆ ಎಷ್ಟೇ ಚೆನ್ನಾಗಿದ್ರೂ ನಿಮಗೆ ಸೈಡ್ ಸ್ಟ್ಯಾಂಡು ಅದು ಸ್ವಲ್ಪ ಫಾಲ್ಟಿಯಾಗೇ ಇದೆ, ಓಕೆನಾ. ಸೊ ತುಂಬ ಬೆಂಡ್ ಆಗುತ್ತೆ. ಸೊ ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಹೇಳಿದಾಗೆ ಪ್ಯಾನಲ್ ಗ್ಯಾಪ್ಸು ತುಂಬ ಕ್ಲೋಸ್ ಇದೆ. ಸೊ ಒಂದು ನಿಮಿಷ ಫೋಕಸ್ ಮಾಡಿಬಿಡ್ತು, ಸೊ ನೋಡ್ತೀರಾ ಅಂತಂದರೆ ತುಂಬ ಕ್ಲೋಸ್ ಇದೆ. ನನ್ನ ನೇಲ್ ಕೂಡ ಒಳಗೆ ಹೋಗಲ್ಲ. ಸೊ ಹಾಗೆ ಗ್ಯಾಪ್ಸು ಬಿಡದೇ ಇದ್ದಾಗ ಏನಾಗುತ್ತೆ ಅಂತಂದರೆ, ವೆಹಿಕಲ್ಲು ಬಂಪ್ಸಲ್ಲಿ ಹಿಂದೆ ಮುಂದೆ ಹೋಗುತ್ತೆ. ಆವಾಗ 2 ಫ್ರಿಕ್ಷನ್ ಆಗಿ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆ. ಸೊ ಇದೆಲ್ಲ ಬ್ಯಾಡ್ ಥಿಂಗ್ಸ್ ಇದೆ. ಆಮೇಲೆ ರೇಂಜ್ ಅವ್ರು ಕ್ಲೇಮ್ ಮಾಡೋಷ್ಟೆಲ್ಲ ಸಿಗಲ್ಲ. ಆ್ಯಂಡ್ ಗುಡ್ ಥಿಂಗ್ ಏನಂತಂದರೆ, ಇವಾಗ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿರೋದ್ರಿಂದ ಸೊ ಮೇಂಟೆನೆನ್ಸ್ ಏನೂ ಇಲ್ಲ, ಚಾರ್ಜಸ್, ಓಕೆನಾ. ಬಿಕಾಸ್ ಇದರಲ್ಲಿ ಆಯಿಲ್ ಬೇಕಾಗಿಲ್ಲ, ಇದಕ್ಕೇನೂ ಬೇಕಾಗಿಲ್ಲ. ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಕೋಬೇಕಾಗತ್ತೆ. ಸೊ ನೀಟಾಗಿ ಬ್ರೇಕಿಂಗ್ ಮಾಡಿಕೊಂಡು ಯೂಸ್ ಮಾಡ್ತೀರಾ ಅಂತಂದರೆ ಅದು ಒಳ್ಳೆ ಲೈಫ್ ಕೊಡುತ್ತೆ. ಸೊ ಹಾಗೆ ಗೈಸ್, ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಬಂದು ನಾನು ಹೇಳ್ತೀನಿ ಒಂದು 6 to 7 ರೇಟಿಂಗ್ ಕೊಡ್ಬೋದು 10ಗೆ. ಯಾಕೆ ಅಂತಂದರೆ ತುಂಬ ಪ್ರಾಬ್ಲಮ್ಸು ಕೊಟ್ಟಿದೆ ವೆಹಿಕಲ್ಲು. ಸಮ್ಟೈಮ್ಸು ವೆಹಿಕಲ್ ರೀಬೂಟ್ ಮಾಡಬೇಕು, ಇಲ್ಲ ಆನ್ ಆಗೋಲ್ಲ. ಸೊ ಹೆಂಗೆ ಫಸ್ಟ್ ಸೆಲ್ಫಿಗೆ ಆನ್ ಆಗಲ್ವೋ ಹಂಗೆ ಇದು ಒಂದೊಂದು ಸತಿ ರೀಬೂಟ್ ತೊಗೊಳುತ್ತೆ. ಸೊ ಎಲೆಕ್ಟ್ರಿಕಲ್ಲಿ ಇವೆಲ್ಲ ಬರಬಾರ್ದು ಅಂತ ನಾನು ಅನ್ಕೋತೀನಿ. ಹಾಗಾಗಿ ಐ ಡೋಂಟ್ ಲೈಕ್ ದಟ್. ಅಷ್ಟು ಬಿಟ್ಟರೆ ವೆಹಿಕಲ್ ಚೆನ್ನಾಗಿದೆ. ಸೊ ಸ್ವಲ್ಪ ಕೇರ್ ತೊಗೊಂಡು ನೋಡ್ಕೊಳ್ಳೋರು ಬೇಕಾಗುತ್ತೆ. ಸೊ ಬೇಕಾಬಿಟ್ಟು ಓಡಿಸ್ತೀವಿ ಅಂತಂದರೆ ಆಗಲ್ಲ ಇದು, ಬಿಕಾಸ್ ಫುಲ್ ಫೈಬರ್ ಬಾಡಿ. ನನಗಂತೂ ಹೀಗೆ ಇಷ್ಟ, ವಿತೌಟ್ ಎನಿ ಸೇಫ್ ಗಾರ್ಡ್ಸ್ ಹಾಕಿದ್ರೆ ವೆಹಿಕಲ್ದು ಬ್ಯೂಟಿಗೆ ಹೋಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಹಾಕಿಲ್ಲ ಯಾವುದೂ. ಸೊ ಬೇಕಾದವ್ರು ಹಾಕ್ಸ್ಕೋಬೋದು ಅಷ್ಟೇ ಗೈಸ್. ವಿಡಿಯೋ ಮಾಡದೇ ಇರೋ ಕಾರಣ ಕಾಲು ತೋರಿಸಿದ್ನಲ್ಲ, ಏಟಾಗ್ಬಿಟ್ಟಿದೆ, ಹಿಮಾಲಯನ್ ತೆಗಿಯೋಕ್ಕಾಗಲ್ಲ. ಸೊ ಸ್ಕೂಟರಲ್ಲೇ ಇವಾಗ ಸದ್ಯಕ್ಕೆ ನೋಡ್ಬೋದು. ವೆಹಿಕಲ್ ಅಂತೂ ನನಗೆ ಕಲರ್ ಇಷ್ಟ. ಸೊ ನಮ್ಮ ಕಾರ್ ಕಲರು ಸೇಮು. ಸೊ ರೆಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತೊಗೊಳ್ಳೋರು ಫಸ್ಟ್ ಜನ್ಗೆ ಹೋಗ್ತೀರಾ ಅಂತಂದರೆ, ಲುಕ್ಸಿಗೆ ಹೋಗ್ತೀರಾ ಅಂತಂದರೆ ಫಸ್ಟ್ ಜನ್ನಿಗೆ ಕೇಳ್ಕೊಳ್ಳಿ ಅವೈಲೇಬಲ್ ಇದೆಯಾ ಇನ್ನೂ ಅಂತ ಹೋಗಿ. ಇಲ್ಲ ನಮಗೆ ಪ್ರಾಕ್ಟಿಕ್ಯಾಲಿಟಿ ಬೇಕು ಅಂತಂದರೆ ಜೆಂಟು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಗೈಸ್. ಸಪೋರ್ಟ್ ಮಾಡಿ.
ಆಲ್ಮೋಸ್ಟ್ 200 ಸಬ್ಸ್ಕ್ರೈಬರ್ಸಿಗೆ ಹತ್ರದಲ್ಲಿದ್ದೀವಿ. ಸೊ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸು ಹಿಮಾಲಯನಲ್ಲಿ ಮಾಡೋಣ. ಸದ್ಯಕ್ಕೆ ಓಲಾನೇ ಗತಿ. ಥ್ಯಾಂಕ್ ಯು. ಈ ಗಾಡೀಲಿ ಚಾರ್ಜ್ ಇದ್ದರೆ ಮಜಾ, ಚಾರ್ಜ್ ಇಲ್ಲ ಅಂದರೆ ನಿಧಾನಕ್ಕೆ ಓಡಿಸ್ಬೇಕು. ಏಕೆ ಅಂತಂದರೆ ಸ್ಪೀಡಾಗಿ ಹೋದರೆ ಬೇಗ ಚಾರ್ಜ್ ಖಾಲಿ ಆಗುತ್ತೆ, ಆಮೇಲೆ ಇಬ್ಬರು ಕೂತ್ಕೊಂಡ್ರೆ ಬೇಗ ಚಾರ್ಜ್ ಖಾಲಿ ಆಗುತ್ತೆ. ಸೊ ಎಕ್ಸ್ಟ್ರಾ ಪ್ಲ್ಯಾನ್ ಮಾಡಿಕೊಂಡೆಲ್ಲ ಗಾಡಿನ ಓಡ್ಸೋಕ್ಕಾಗಲ್ಲ. ಫಸ್ಟ್ ಥಿಂಕ್ ಮಾಡಬೇಕು. ಏನಂತೀರಾ?